ಬಾಯಿಂದ ಹೇಳೋಂಗಿಲ್ಲ. ನಾನು ಬಾಯಿಂದ ಹೇಳಿದ್ರೆ ಯಾರು ಉಪದೇಶ ಪಡಿತಾರೆ ಅವರು ಮಾತ್ರ ಕೇಳಿಸ್ಕೋಬೇಕು, ಬೇರೆಯವರೆಲ್ಲ ಕೇಳಿಸ್ಕೊಳಂಗಿಲ್ಲ. ಅದಕ್ಕೆ ಬಾಯಿಂದ ಹೇಳಬಾರ್ದು. ಯೂಟ್ಯೂಬಲ್ಲಿ ಮಂತ್ರ ಕೊಟ್ಟಿದ್ದೀನಲ್ಲ, ಇದು ಮೊದಲನೇ ದಿನ ಮಂತ್ರ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ನಾವು ಈ ಬದನಿಕೆ ಗಿಡ ಆಗಲಿ ಬೇರೆ ಗಿಡಮೂಲಿಕೆಗಳನ್ನಾಗಲಿ ಕಿತ್ಕೊಂಡು ಬರೋಕ್ಕಿಂತ ಮುಂಚೆ ಯಾವುದಾದ್ರೂ ಬೀಜಾಕ್ಷರಿ ಮಂತ್ರಗಳನ್ನ ಹೇಳಬೇಕಾ? ಇದು ಹೇಳೋದ್ರಿಂದ ಏನು ಪ್ರಯೋಜನ, ಹಾಗೆ ಆ ಗಿಡಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ತಿಳಿಸ್ಕೊಡಿ ಗುರುಗಳೇ. ಓಂ ಶಾಂತಿ. ಭಕ್ತರೇ, ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಒಳ್ಳೆಯವರು ಯಾರಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಬದನಿಕೆ ಗಿಡಮೂಲಿಕೆ ಅದನ್ನು ಹೇಗೆ ತಗೊಂಡು ಬಂದು ಯಾವ ರೀತಿಯಲ್ಲಿ ವಿಧಾನದಲ್ಲಿ ತಗೊಂಡು ಬಂದು ನಾವು ಯಾವ್ಯಾವ ನಿಯಮಗಳನ್ನು ಪಾಲನೆ ಮಾಡಿ ಯಾವ ಬೀಜಾಕ್ಷರ ಮಂತ್ರಗಳನ್ನು ಹಾಗೆ ಯಾವ ವಾರ ಅಲ್ಲಿ ನಿಯಮಗಳೇನು, ಅಮಾವಾಸ್ಯೆನ, ಪೌರ್ಣಮಿನ ಅಥವಾ ಭಾನುವಾರ, ಮಂಗಳವಾರ ಇತ್ಯಾದಿ, ಒಂದು ಕಾಲಮಾನ, ಅದಕ್ಕೆ ಅದು ಒಂದು ಒಳ್ಳೆಯ ಮುಹೂರ್ತ, ಗ್ರಹ ನಕ್ಷತ್ರ, ಒಂದು ಒಳ್ಳೆಯ ಮುಹೂರ್ತ, ಒಳ್ಳೆಯ ಪುಣ್ಯಕಾಲ. ಅದರಲ್ಲಿ ಬದನಿಕೆ ಗಿಡಮೂಲಿಕೆಗಳನ್ನು ನಾವು ಯಾವುದೋ ಒಂದು ಹುಣಸೆ ಮರ, ಯಾವುದೋ ಒಂದು ನೇರಳೆ ಮರ, ಯಾವುದೋ ಒಂದು ಮಾವಿನ ಮರ ಅಥವಾ ಮುತ್ತಗದ ಮರ ಅಥವಾ ಇನ್ನೆಲ್ಲ ಒಂದು ಟೇಕ್ ಮರ, ನೀವು ನೋಡಿದ್ರಲ್ಲ, ಟೇಕ್ ಮರ, ಗಂಧದ ಮರ ಇತ್ಯಾದಿ ಮರದಲ್ಲಿ ಬದನಿಕೆ ಗಿಡ, ಆ ಮರಗಳ ರೆಂಬೆಗಳು ಹೋಗಿರುತ್ತಲ್ಲ, ಕೊಂಬೆಗಳು ಅಥವಾ ಕಾಂಡ, ಅದರಲ್ಲಿ ಅಲ್ಲಿ ಒಂದು ಇಷ್ಟು ದಪ್ಪ ಒಂದು ಗಂಟು ಬರುತ್ತೆ. ಆ ಗಂಟು ಮುಖಾಂತರ ಈ ಗಿಡ ಬೆಳೆದಿರುತ್ತೆ. ಅದು ಬೆಳೆದ್ಬಿಟ್ಟು ಯಾವ ರೀತಿ ಬಳ್ಳಿನೂ ಅಲ್ಲ ರೆಂಬೆನೂ ಇಲ್ಲ ಅನ್ನೋ ಥರ ಬರುತ್ತೆ ಗಿಡ. ಅದು ಕೆಳಗಡೆಗೆ ಬರುತ್ತೆ, ಮೇಲ್ಗಡೆಗೆ ಹೋಗಲ್ಲ. ಕೆಳಗಡೆಗೆ ನೇತಾಡ್ತಾ ಇರುತ್ತೆ, ಚಿಕ್ಕ ಎಲೆಗಳು, ಒಳ್ಳೆ ಗಂಧದ ಮರ ಎಲೆಗಳಿರುತ್ತಲ್ಲ, ಬಿಲ್ವಪತ್ರ ಎಲೆಗಳು ಆ ಥರ ಇರುತ್ತೆ ನೋಡೋಕ್ಕೆ. ಬಿಲ್ವಪತ್ರ ಎಲೆಗಳಿರುತ್ತಲ್ಲ ಅದೇ ಥರ ಬದನಿಕೆ ಎಲೆಗಳು, ಅದು ಬಳ್ಳಿ ಥರ ಕೆಳಗಡೆ ಬಂದಿರುತ್ತೆ. ಬಳ್ಳಿ ಥರ, ಹಂಗಂತ ಬಳ್ಳಿ ಅಲ್ಲ, ಬಳ್ಳಿ ಥರ ರೆಂಬೆಗಳು ಒಂದು 7-8 ರೆಂಬೆಗಳು ಕೆಳಗಡೆಗೆ ನೇತಾಡುತ್ತೆ. ಸಣ್ಣದಾಗಿರುತ್ತೆ, ಚಿಕ್ಕದಾಗಿ ಎಲೆಗಳು, ಸಣ್ಣ ಎಲೆಗಳು. ಸೇಮ್ ಅದು ಬಿಲ್ವಪತ್ರ ಎಲೆ ಅಂತ ಹೇಳ್ಬೋದು, ಅಥವಾ ತುಳಸಿ ಎಲೆ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು, ತುಳಸಿ ಎಲೆಗಿಂತ ಸ್ವಲ್ಪ ದೊಡ್ಡದು ಅಂತ ಹೇಳ್ಬೋದು. ಗೊಂಚಲು ಇರುತ್ತೆ ರೆಂಬೆಗಳು. ಯಾವುದೋ ಮರ, ಅದು ಬೇರೆ ಮರ, ಮಾವಿನ ಮರನೋ, ಬೇವಿನ ಮರನೋ, ಹುಣಸೆ ಮರನೋ, ಇನ್ಯಾವುದೋ ಮರದಲ್ಲಿ ರೆಂಬೆನಲ್ಲಿ ಇದು ಬಂದುಬಿಡುತ್ತೆ. ಅಷ್ಟು ಗಂಟು ಬರುತ್ತೆ, ಆ ಗಂಟು ಮುಖಾಂತರ ಬರುತ್ತೆ. ಹೇಗೆ ಇದು ಗೊಂಚಲು ಬರುತ್ತೆ, ಇದು ಹೇಗೆ ನೇತಾಡ್ತಾ ಇರುತ್ತೆ. ಸುಮಾರು 2 ಅಡಿ 3 ಅಡಿ 4 ಅಡಿ ಹಿಂಗೆಲ್ಲ ನೇತಾಡ್ತಾ ಇರುತ್ತೆ. ನಾನು ಚಿಕ್ಕ ಹುಡುಗರಿಂದ ಇದನ್ನು ನೋಡ್ತಾ ಇದ್ವಿ. ಇದೇನಪ್ಪ ಇದು ಮಾವಿನ ಮರ, ಇದೇನಪ್ಪ ಇದು ಬೇವಿನ ಮರ, ಇದೇನಪ್ಪ ಇದು ಹುಣಸೆ ಮರ, ಈ ಮರದಲ್ಲಿ ಇದ್ಯಾವುದೋ ಬಂದುಬಿಟ್ಟಿದೆಯಲ್ಲ, ಇದು ಅದರಲ್ಲಿ ಉಟ್ಕೊಂಡು ಬಂದಿರುತ್ತೆ. ಇದು ಯಾವ ರೀತಿ ಆಧ್ಯಾತ್ಮದಲ್ಲಿ ವಶೀಕರಣ, ಯಂತ್ರ, ತಂತ್ರ, ಮಂತ್ರ, ವೈದಿಕ ಧರ್ಮ ಅಂತೀವಲ್ಲ, ಆಧ್ಯಾತ್ಮಿಕವಾಗಿ ಯಕ್ಷಿಣಿ ವಶೀಕರಣ, ಧನ, ವಜ್ರ ವೈಡೂರ್ಯ, ಬಂಗಾರ, ಅಧಿಕಾರ, ಆಸ್ತಿ ಪಾಸ್ತಿ ಇತ್ಯಾದಿ ವಶೀಕರಣ ಬೇಕಲ್ಲ. ಹೆಂಗೆ ವಶ ಮಾಡ್ಕೊಳ್ಳೋದು? ನಮ್ಮ ಮನೋಬಲದಿಂದ ಎಲ್ಲ ಬೇಕಲ್ಲ. ಬರೀ ಮನೋಬಲ ಇದ್ದರೆ ಸಾಕಾ? ಆದರೆ ಇಲ್ಲಿ ಯಂತ್ರ ಒಂದು ಇರಬೇಕಲ್ಲ, ಏನೋ ಒಂದು ಯಂತ್ರ, ಏನೋ ಒಂದು ತಂತ್ರ, ಏನೋ ಒಂದು ಮಂತ್ರ ಇರಬೇಕಲ್ಲ. ಜೊತೆಗೆ ಗುರುಗಳು, ದೇವರು, ಈ ಪ್ರಕೃತಿ ಆಶೀರ್ವಾದ ಬೇಕಲ್ಲ. ಅದಕ್ಕೆ ಯಂತ್ರ, ತಂತ್ರ, ಮಂತ್ರ ಈ ಥರ ಎಲ್ಲ ಇರುತ್ತೆ. ಈಗ ನಾವು ಆಲ್ರೆಡಿ ಭಾಗ 1 ಬದನಿಕೆ ಗಿಡ, ಈಗ ನಾಗರಾಜ್ ಗುರುಗಳು ಜಯಮ್ ಅವರು ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀವಿ. ಪಾರ್ಟ್ 1 ಪಾರ್ಟ್ 2 ಆಗಿದೆ. ಇಲ್ಲಿ ನಾನೀಗ ನಿಮಗೆ ಬೀಜಾಕ್ಷರ ಮಂತ್ರಗಳು ಅದನ್ನು ಹೇಗೆ ತರೋದು, ಹೇಗೆ ಬೀಜಾಕ್ಷರ ಮಂತ್ರ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಬದನಿಕೆ ಗಿಡ ಒಂದೊಂದು ಮರದಲ್ಲೂ ಅದು ಬೆಳೆಯುತ್ತೆ. ಆದರೆ ಯಾವ ಮರದಲ್ಲಿ ಬೆಳೆದರೆ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅನ್ನೋದು ಒಂದಿರುತ್ತೆ. ಮತ್ತು ರಾಶಿ, ಯಾವ ರಾಶಿಯವರಿಗೆ
ಯಾರ ಮೈಂಡ್ ಹೆಂಗಿದೆ, ಯಾವ ಸಿದ್ಧಿಗೆ, ಯಾವ ವಶೀಕರಣಕ್ಕೆ ಅಂತಿರುತ್ತೆ. ಇಲ್ಲಿ ಎಲ್ಲ ವಶೀಕರಣಗಳು ಒಂದೇ ರೀತಿ ಇರಲ್ಲ. ಕೆಲವ್ರಿಗೆ ವಜ್ರ, ವೈಡೂರ್ಯ, ಬಂಗಾರ ಬೇಕು, ಧನ ಬೇಕು, ಹಣ ಬೇಕು, ಅದಕ್ಕೆ ಬೇರೆ ಥರ. ಹಾಗೆ ಯಾವುದೋ ಹೆಣ್ಣು ಗಂಡು ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಅದಕ್ಕೆ ಬೇರೆ. ಹಾಗೆ ದವಸ ಧಾನ್ಯ, ಸಂತಾನ ಭಾಗ್ಯ ಬೇಕಲ್ಲ, ಇದಕ್ಕೆಲ್ಲ ಬೇರೆ ಥರ. ಹೀಗೆ ಒಂದೊಂದು ಮರ ಇರುತ್ತೆ. ಈಗ ಸದ್ಯಕ್ಕೆ ಏನೇ ಇರಲಿ, ಇದರಲ್ಲಿ ಶ್ರೇಷ್ಠ ಯಾವುದು ಅಂತ ನೋಡಿದಾಗ ಇದರಲ್ಲಿ ಮುತ್ತುಗ ಶ್ರೇಷ್ಠ ಅಂತಾರೆ. ಮುತ್ತುಗದ ಮರದಲ್ಲಿ ಬದನಿಕೆ ಬಂದರೆ ಶ್ರೇಷ್ಠ ಅಂತಾರೆ. ಅದು ಟೇಕು ಕೂಡ ಹೌದು. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಅದರಲ್ಲಿ ಟೇಕ್ ಮರದ ಎಲೆನಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ. ಬದನಿಕೆ ಗಿಡದ ಬಗ್ಗೆ ಎಲ್ಲ ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ. ಅಂದರೆ ಭಾಗ 1 ಬದನಿಕೆ ಗಿಡ, ಭಾಗ 2, ಭಾಗ 3 ಇರುತ್ತೆ. ಈಗ ಆಲ್ರೆಡಿ ನಿಮ್ಮ 3 ವೀಡಿಯೋ ಸಿಗುತ್ತೆ, ನೀವು ನೋಡ್ಬೋದು. ಈಗ ನಾವು ಈ ವಿಡಿಯೋನಲ್ಲಿ ಏನಪ್ಪ ಟಾಪಿಕ್ ಅಂದರೆ, ಅದನ್ನು ಹೆಂಗೆ ತೊಗೊಬರ್ಬೇಕು, ಹೆಂಗೆ ಮನೇಲಿ ಇಟ್ಕೋಬೇಕು, ಯಾವ ದಿನ ತೊಗೊಬರ್ಬೇಕು, ಹೇಗೆ ತೊಗೊಬರ್ಬೇಕು, ಒಂದು ವಿಧಾನವನ್ನು ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಓಕೆನಾ? ಈಗ ನೋಡಿರಿ, ಮೊದಲಿಗೆ ನೀವು ಭಾನುವಾರ ಆಯ್ಕೆ ಮಾಡ್ಕೊಳ್ಳಿ. ಭಾನುವಾರ, ಮಂಗಳವಾರ, ಶನಿವಾರ ಆಯ್ಕೆ ಮಾಡ್ಕೊಳ್ಳಿ. ಈ 3 ವಾರ ಆಯ್ಕೆ ಮಾಡ್ಕೊಳ್ಳಿ. ಮೊದಲು ಬದನಿಕೆ ಗಿಡ ಎಲ್ಲೋ ಇದೆ, ಯಾವುದೋ ಹುಣಸೆ ಮರದಲ್ಲಿದೆ, ಯಾವುದೋ ಮುತ್ತುಗರ ಮರದಲ್ಲಿದೆ, ಯಾವುದೋ ಟೇಕ್ ಮರದಲ್ಲಿದೆ, ನೋಡ್ಕೊಂಡು ಬನ್ನಿ. ಫಸ್ಟವಾಗಿ ನೋಡ್ಕೊಂಡು ಬನ್ನಿ. ಆದರೆ ನೀವು ಯಾವತ್ತು ಕೇಳಬೇಕು, ಭಾನುವಾರ, ಮಂಗಳವಾರ, ಶನಿವಾರ. ಅದಕ್ಕೇನು ಮಾಡ್ತೀರಾ, ಇವಾಗ ನೀವು ಭಾನುವಾರ ಆ ಗಿಡಮೂಲಿಕೆ ಕೀಳಬೇಕು ಅಂತ ಇಟ್ಕೊಳ್ಳಿ. ಭಾನುವಾರ ಕಿತ್ಕೊಂಡ್ಬಂದು ನೀವು ಇಲ್ಲೇ ಮನೆಯಲ್ಲಿ ಇಟ್ಕೋಬೇಕು ಅಂತ ಇಟ್ಕೊಳ್ಳಿ. ಅದನ್ನು ನೇರವಾಗಿ ಕಿತ್ಕೊಂಡು ಯಾವುದಾದ್ರೂ ಒಂದು ಪವಿತ್ರವಾದ ಜಾಗ, ನಿಮ್ಮ ಮನೆ ಇರ್ಬೋದು, ಮನೆಯಲ್ಲಿ ಅಷ್ಟು ಪವಿತ್ರವಾಗಿ ಜಾಗ ಎಲ್ಲಿದೆ ಅದನ್ನು ಕಂಡುಹಿಡೀರಿ. ಎಲ್ಲಿ ಯಾರು ಹೆಚ್ಚಾಗಿ ಓಡಾಡಲ್ಲ ಮನೆಯಲ್ಲಿ, ಯಾವ ಮೂಲೆ ಶುದ್ಧವಾಗಿದೆ, ಅಥವಾ ದೇವ್ರ ಮನೆ ಅಲ್ಲಿಟ್ಕೊಳ್ಳಿ. ಆದರೆ ಶನಿವಾರ ಹೋಗಿ ಕಿತ್ಕೊಂಡ್ಬಂದ್ಬಿಡೋದಲ್ಲ, ಭಾನುವಾರ ಹೋಗಿ ಕಿತ್ಕೊಂಡ್ಬಂದ್ಬಿಡೋದಲ್ಲ, ಅಥವಾ ಮಂಗಳವಾರ ಹೋಗಿ ಕಿತ್ಕೊಂಡ್ಬಂದ್ಬಿಡೋದಲ್ಲ. ಒಂದಿನ ಮುಂಚೆ ನೀವು ಯಾವಾಗ ಕೀಳ್ತೀರಿ ಗಿಡನ, ಅದು ಮೂಲಿಕೆ, ಅದಕ್ಕೂ ಮೊದಲನೇ ದಿನ, ಹಿಂದಿನ ದಿನ ನೀವು ಅಲ್ಲಿ ಹೋಗಬೇಕು. ಸಂಜೆ ಟೈಮು ಅಲ್ಲಿ ಹೋಗಬೇಕು. 5:30 ಮೇಲೆ ಶುದ್ಧವಾಗಿ ಸ್ನಾನ ಮಾಡಿ ಹೋಗಬೇಕು. 1-2 ಊದು ಕಡ್ಡಿ ಎತ್ಕೊಂಡು, ಒಂದಷ್ಟು ಕರ್ಪೂರ ಎತ್ಕೊಂಡು ಹೋಗಬೇಕು. 1-2 ಹೂವು, ಒಂದು ಸ್ವಲ್ಪ ನೀರು ಬಾಟ್ಲಲ್ಲಿ ಅಂದ್ರೆ ನೀರು ತಗೊಂಡೋಗಿ ಗಿಡಕ್ಕೆ ಹಾಕಿ, ಆ ಮರಕ್ಕೆ ಹಾಕಿ. ಮರಕ್ಕೆ ಹೂವು ಇಡಿ, ಏನೋ ಎತ್ಕೊಂಡೋಗಿ ಹೂವು ಇಡಿ, ಊದು ಕಡ್ಡಿ ಹಚ್ಚಿ, ಕರ್ಪೂರ ಬೆಳಗಿ. ಏನಂತ ಪ್ರಾರ್ಥನೆ ಮಾಡಬೇಕಂದ್ರೆ, ನಾನೊಂದು ಮಂತ್ರ ಹೇಳ್ಬಿಡ್ತೀನಿ ನಿಮಗೆ. ಆ ಮಂತ್ರ ಹೇಳ್ಬಿಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ಮೊದಲ ದಿನ ಇದು ನೋಡಿ, ಹಿಂದಿನ ದಿನ ನಾನು ಹೇಳ್ತಾ ಇರೋದು. ಇವತ್ತು ಕೇಳ್ತೀರಾ ಭಾನುವಾರ, ಇಲ್ಲ ಶನಿವಾರ ಕೇಳ್ತೀರಾ, ಇಲ್ಲ ಮಂಗಳವಾರ ಕೇಳ್ತೀರಾ, ನೀವು ಹಿಂದಿನ ದಿನ ಅಲ್ಲಿ ಮೊದಲನೇ ದಿನ, ಅದಕ್ಕೂ ಹಿಂದಿನ ದಿನವೇ ಹೋಗ್ಬೇಕು. ಸಂಜೆ 5:00 ಈ ರೀತಿ ಪ್ರೋಸೆಸ್ ನಡಿಬೇಕು. ಪೂಜೆ ಮಾಡಬೇಕು. ಮಾಡಿಬಿಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ? ಒಂದು ಮಂತ್ರ ಹೇಳ್ಕೊಡ್ತೀನಿ ನಾನೀಗ, ಬೀಜಾಕ್ಷರಿ ಮಂತ್ರ. ಅದನ್ನು ಹೇಳಬೇಕು. ಅದನ್ನು ಹೇಳ್ಬಿಟ್ಟು ಆವಾಹನ ಮಾಡಬೇಕು. ಆವಾಹನ ಅಂದರೆ ಏನು? ನೀವು ವೃಕ್ಷ ದೇವತೆ, ನಾನು ಇಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಬದನಿಕೆ ಗಿಡನ ತಗೊಂಡೋಗ್ತಾಯಿದ್ದೀನಿ, ನಿಮ್ಮ ಪರ್ಮಿಷನ್ ಬೇಕು, ಅಪ್ಪಣೆ ಬೇಕು. ಏನು ಬೇಕು? ಅಪ್ಪಣೆ ಬೇಕು. ನಿಮ್ಮ ಅಪ್ಪಣೆ ಇವತ್ತು ಕೊಟ್ಟರೆ ನಾನು ನಾಳೆ ಬಂದು ತೊಗೊಂಡೋಗ್ತೀನಿ. ಈ ರೀತಿ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಅವತ್ತು. ಅಂದರೆ ಪರ್ಮಿಷನ್ ಕೇಳಬೇಕು, ಅಪ್ಪಣೆ ಕೇಳಬೇಕು ನೀವು ಅವತ್ತು. ಅದಕ್ಕೊಂದು ಮಂತ್ರ ಇರುತ್ತೆ. ಈಗ ನಾನು ಹೇಳ್ಕೊಡ್ತೀನಿ ಮಂತ್ರ. ಕೈ ಮುಗಿದು ನೀವು ಈ ಮಂತ್ರನ ಪಠನೆ ಮಾಡಬೇಕು. ಕೆಳಗಡೆ ಕೂತ್ಕೊಬಿಡಿ. ಕೂತ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಮರದ ಹತ್ರ ನಮಸ್ಕಾರ ಮಾಡ್ಕೊಳ್ಳಿ ಭೂಮಿಗೆ ಮೊದಲು. ಈ ರೀತಿ ಮರಕ್ಕೂ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಕೈ ಮುಗಿರಿ. ಈ ರೀತಿ ನಾನು ಹೇಳ್ತೀನಲ್ಲ ಈ ಮಂತ್ರವನ್ನಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ. ನಾನು ಬಾಯಲ್ಲಿ ಹೇಳಲ್ಲ, ಸ್ಕ್ರೀನಲ್ಲಿ ತೋರಿಸ್ತೀನಿ. ಆ ಸ್ಕ್ರೀನಲ್ಲಿ ತೋರಿಸಿದ್ದನ್ನು ನೀವು ಅಲ್ಲಿ ಹೇಳಬೇಕು. ಸರಿನಾ? ಸ್ಟಡಿನಾ? ನೋಡಿ, ಈಗ ನಾನು ಸ್ಕ್ರೀನಲ್ಲಿ ನೀವು ನೋಡಿದ್ರೆ, ನಾನು ಉಪದೇಶ ಕೊಡಬೇಕಾದ್ರೆ ನೀವು ನಮ್ಮ ಹತ್ರ ದೀಕ್ಷೆ ತಗೋಬೇಕು. ದೀಕ್ಷೆ ತಗೊಂಡಿಲ್ಲ ಅಂದರೂ ನಡೀತದಂದರೆ ಅದು ನಿಮ್ಮ ಶಕ್ತಿ ಸಾಮರ್ಥ್ಯದ ಆಧಾರದ ಮೇಲೆ ನಡೀತದೆ. ಒಟ್ಟಿನಲ್ಲಿ ನಾನು ಬೀಜಾಕ್ಷರ ಮಂತ್ರ ನಿಮಗೆ ಕೊಟ್ಟಿದ್ದೀನಿ. ಹೇಳೋಂಗಿಲ್ಲ. ನಾನು ಬಾಯಿಂದ ಹೇಳಿದ್ರೆ ಯಾರು ಉಪದೇಶ ಪಡೀತಾರೆ ಅವರು ಮಾತ್ರ ಕೇಳಿಸ್ಕೋಬೇಕು, ಬೇರೆಯವರೆಲ್ಲ ಕೇಳಿಸ್ಕೊಳಂಗಿಲ್ಲ. ಅದಕ್ಕೆ ಬಾಯಿಂದ ಹೇಳಬಾರ್ದು ಯೂಟ್ಯೂಬಲ್ಲೆಲ್ಲ. ಮಂತ್ರ ಕೊಟ್ಟಿದ್ದೀನಲ್ಲ,
ಇದು ಮೊದಲನೇ ದಿನ ಮಂತ್ರ. ಓಕೆ ವೀಕ್ಷಕರೇ, ಈ ಭಾಗ ತುಂಬ ದೊಡ್ಡದಾಯಿತು ವಿಡಿಯೋ. ಇಲ್ಲಿಗೆ ಈ ಭಾಗನ ಮುಗಿಸ್ತಾ ಇದ್ದೀವಿ. ಮುಂದಿನ ಭಾಗ ತಪ್ಪದೆ ನೋಡಿ. ಯಾವ ರೀತಿ ಗಿಡಮೂಲಿಕೆ ಮನೆಗೆ ತಗೊಂಡು ಬರಬೇಕು, ತಗೊಂಡು ಬರೋಕ್ಕೆ ಮುಂಚೆ ಇನ್ನೂ ಒಂದು ಮಂತ್ರ ಇರುತ್ತೆ. ಆಮೇಲೆ ಮನೆಗೆ ತಂದ ಮೇಲೆ ಮತ್ತೆ ಬೇರೆ ಬೀಜಾಕ್ಷರ ಮಂತ್ರಗಳಿಂದ ನಾವು ಪೂಜಿಸಬೇಕಾಗುತ್ತೆ. ಅದೆಲ್ಲ ಬೀಜಾಕ್ಷರ ಮಂತ್ರಗಳನ್ನು ಹೇಳ್ಕೊಡ್ತೀನಿ. ಯಾವ ರೀತಿ ಆರಾಧಿಸ್ಬೇಕು, ಹೇಗೆ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತಲ್ಲ. ಮುಂದಿನ ಭಾಗ ತಪ್ಪದೆ ನೋಡಿ, ಓಕೆನಾ? ನೋಡಿದ್ರಲ್ಲ ವೀಕ್ಷಕರೇ, ಮುದುಗದ ಬದನಿಕೆ ಬಗ್ಗೆ ಗುರುಗಳು ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸನಾತನಿ ಜ್ಞಾನ ಭಂಡಾರ ಅಂತ ಒಂದು ಚಾನಲ್ ಇದೆ, ಅದನ್ನ ಕೂಡ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ವಂದನೆಗಳು. ಓಂ ಶಾಂತಿ. ವೀಕ್ಷಕರೇ, ಮಿತ್ರರೇ, ಹಾಗೆ ಬಂಧುಗಳೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.